ಯಾಕೆಂದ್ರೆ ನಾವು ಎಲ್ಲ ಕಡೆ ದಮ್ ಬಿರಿಯಾನಿ ನೋಡಿರ್ತೀವಿ, ಆಮೇಲೆ ದೊನ್ನೆ ಬಿರಿಯಾನಿ ನೋಡಿರ್ತೀವಿ, ಈ ಥರ ಡಿಫ್ರೆಂಟ್ ಬಿರಿಯಾನಿಗಳನ್ನ ನೋಡಿರ್ತೀವಿ. ಸ್ಟೀಮ್ ಬಿರಿಯಾನಿ ಅದು ಆ್ಯಕ್ಚುಲಿ ಬಾಳೆದೆಲೆಯಲ್ಲಿ ಕಟ್ಟಿ ಬೇಯಿಸ್ತಾರಂತೆ. ಸೊ ಅದು ಬೇಯಿಸಿದಾಗ ಟೇಸ್ಟು ಸ್ವಲ್ಪ ಡಿಫ್ರೆಂಟ್ ಇರುತ್ತೆ, ಗೊತ್ತಲ್ಲ, ನ್ಯಾಚುರಲ್ ಬಾಳೆದೆಲೆ ಟೇಸ್ಟು. ಎಸ್ಪೆಷಲಿ ಬಾಳೆದೆಲೆ ಮೇಲೆ ಊಟ ಮಾಡೋದೇ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಅದರಲ್ಲಿ ಬಾಳೆದೆಲೆ ಒಳಗಡೆ ಅನ್ನವನ್ನು ಇಟ್ಟು ಬೇಯಿಸ್ತಾರೆ, ಅಂದರೆ ಬಿರಿಯಾನಿನ ಇಟ್ಟು ಬೇಯಿಸ್ತಾರೆ. ಸೊ ಬನ್ನಿ ಅವ್ರನ್ನ ಮಾತಾಡ್ಸೋಣ ಹೇಗಿದೆ ಟೇಸ್ಟು, ಮತ್ತು ಇವರು ಎಷ್ಟು ವರ್ಷದಿಂದ ಮಾಡ್ತಾವ್ರೆ. ಸ್ಟೀಮ್ ಬಿರಿಯಾನಿ ಜೊತೆಗೆ ಮಾಮೂಲಿ ಊಟ ಅಂದರೆ ಪರೋಟ, ಚಪಾತಿ, ನಾನ್ ವೆಜ್, ಚಿಕನ್ನು, ಮಟನ್ನು ಎಲ್ಲ ಇದೆ. ಸೊ ಬನ್ನಿ ಮಾತಾಡ್ಸೋಣ. ಇಲ್ಲಿ ಸ್ಟೀಮ್ ಬಿರಿಯಾನಿ ಸ್ಪೆಷಲ್ಲು. ಸೊ ಅವ್ರನ್ನ ಮಾತಾಡಿಸಿ ಯಾರ್ಯಾರು ಸ್ಟೀಮ್ ಬಿರಿಯಾನಿ ತಿಂತಾರೋ ಅವ್ರ ಟೇಸ್ಟ್ನು ಕೇಳೋಣ. ಹೆಂಗೆ ಬಿರಿಯಾನಿ ತಿಂದ್ರಾ? ಹ್ಞೂ ಸರ್, ಬಿರಿಯಾನಿ ತಿಂದಿದ್ದು ಹೇಗಿದೆ? ಚೆನ್ನಾಗಿದೆ ಸರ್ ಟೇಸ್ಟು, ಮತ್ತು ರೀಸನಬಲ್ ಪ್ರೈಸ್ಗೆ ಚೆನ್ನಾಗಿ ಕೊಡ್ತವ್ರೆ ಕ್ವಾಂಟಿಟಿ. ಸೊ ಇವಾಗ ನಾವು 3 ಜನ ತಿಂದ್ವಿ. ಸೊ ಡೈಲಿ ಬರ್ತಾ ಇರ್ತೀನಿ, ನಾನು ಇಲ್ಲೇ ಕೆಲಸ ಮಾಡ್ತಾ ಇರೋದು ಮಲ್ಲೇಶ್ವರಂ 13th ಕ್ರಾಸಲ್ಲಿ. ಬಟ್ ಇಲ್ಲಿ ಆಫರಬಲ್ ಪ್ರೈಸು ಮತ್ತು ಎಲ್ಲ ಐಟಮು ಸಕ್ಕತ್ತಾಗಿರುತ್ತೆ. ಟೇಸ್ಟ್ ಪ್ರೈಸ್ವರೆಗೂ ಇಲ್ಲಿ ಬೆಸ್ಟ್ ಅಂತ ಹೇಳ್ಬೋದು. ಚೆನ್ನಾಗಿದೆ ಸರ್ ಬಿರಿಯಾನಿ. ಜಾಸ್ತಿ ಏನು ಸ್ಟೀಮ್ ಬಿರಿಯಾನಿ ಬೇರೆ ಕಡೆ ಎಲ್ಲರೂ ಇಲ್ಲ, ಇದು ಪ್ರಿಫರ್ ನಾನು ಅಲ್ಲಿ ಬೇರೆ ಕಡೆ ಜಾಸ್ತಿ ಎಲ್ಲ ಕಡೆನೂ ಮಿಲ್ಟ್ರಿ ಹೋಟೆಲ್ ಟೇಸ್ಟ್ ಮಾಡಿದ್ದೀನಿ. ಬಟ್ ಅದಕ್ಕಿಂತ ಕಮ್ಮಿ ಏನಿಲ್ಲ, ಬಿರಿಯಾನಿ ಚೆನ್ನಾಗಿದೆ. ಬಿರಿಯಾನಿ ಟೇಸ್ಟ್ ಸೇಮ್ ಟೇಸ್ಟ್ ಸಿಗುತ್ತೆ, ಎಗ್ ಸಿಗ್ತಾಯಿದೆ, ವಿತ್ ಕ್ವಾಂಟಿಟಿ ಸಿಗುತ್ತೆ, ಹೊಟ್ಟೆ ತುಂಬ ತಿನ್ಬೋದು. ಎಲ್ಲರೂ ಮಧ್ಯಾಹ್ನ ನಾನು ವೇಟ್ ಮಾಡಿದ್ದೀನಿ, 1 hour ಮುಂಚೆನೇ ಬಂದು ವೇಟ್ ಮಾಡಿಬಿಟ್ಟು ಆ ಬಿಸಿ ತಿನ್ನೋಣ ಅಂತಲೇ ಬಂದು ಟೇಸ್ಟ್ ಮಾಡ್ತಾಯಿದ್ದೀನಿ. ಚೆನ್ನಾಗಿರುತ್ತೆ ಸರ್. ಬೇರೆ ಕಡೆ ದಮ್ ಬಿರಿಯಾನಿ ನೋಡಿರ್ತೀರಾ? ದಮ್ ಬಿರಿಯಾನಿ ನೋಡಿದ್ದೀನಿ, ದೊನ್ನೆ ಬಿರಿಯಾನಿ ನೋಡಿದ್ದೀನಿ ಸರ್, ಎಲ್ಲ ಐಟಮ್ಸು ಟೇಸ್ಟ್ ಮಾಡಿದ್ದೀನಿ. 5 ಬಿರಿಯಾನಿ ಟೇಸ್ಟ್ ಮಾಡಿದ್ದೀನಿ. ಬಟ್ ಇಲ್ಲಿ ಮಸಾಲೆಸ್ ಕಮ್ಮಿ, ಜಾಸ್ತಿ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಸರ್. ಇದೊಂದು ಚೆನ್ನಾಗಿರುತ್ತೆ. ಪ್ರೈಸ್ಗೆ ಒಳ್ಳೆ ಹೊಟ್ಟೆ ತುಂಬ ಜನರು ಎಲ್ಲರೂ ಜಾಸ್ತಿ ಪ್ರಿಫರ್ ಮಾಡ್ತಾರೆ. ಒಳ್ಳೆ ಅದು ಫ್ರೆಂಡ್ಲಿ ನೇಚರು, ಮತ್ತು ಫುಡ್ ಎಲ್ಲನೂ ಸಕ್ಕ ಟೇಸ್ಟ್ ಇದೆ. ಎಲ್ಲನೂ ಟ್ರೈ ಮಾಡಿದ್ದೀನಿ. ರೆಗ್ಯುಲರಾಗಿ ವಿಸಿಟ್ ನಾವು ಮಾಡ್ತಾ ಇರ್ತೀವಿ ಸರ್. ರೆಗ್ಯುಲರ್ ಮಧ್ಯಾಹ್ನ ಟೈಮಲ್ಲಿ ಇರುತ್ತೆ? ಹೌದು, ಅದು 1 hour ಇನ್ನೂ ಹಾಫ್ ಆನ್ ಅವರ್ ಮುಂಚೆನೇ ಕೇಳ್ಕೊಂಬರ್ತೀನಿ ಪರ್ಮಿಷನ್ ಟೇಸ್ಟ್ ಮಾಡೋಕ್ಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ತೆ. ನಮಸ್ಕಾರ ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ರಾಜು ಅಂತ. ಓಕೆ, ಇದೇನು ಸರ್, ಈಗ ಎಲ್ಲ ಕಡೆ ದೊನ್ನೆ ಬಿರಿಯಾನಿ ಇರುತ್ತೆ, ದಮ್ ಬಿರಿಯಾನಿ ಇರುತ್ತೆ, ನಿಮ್ಮದು ಸ್ಪೆಷಲ್ ಸ್ಟೀಮ್ ಬಿರಿಯಾನಿ, ಇದು ಯಾವ ಥರ ಕಾನ್ಸೆಪ್ಟ್ ಸರ್? ಹೌದು ಸರ್, ತುಂಬ ಚೆನ್ನಾಗಿರುತ್ತೆ. ಏನಾದರೂ ಸ್ಪೆಷಲಾಗಿ ಮಾಡಬೇಕಂತ ಒಂದು ಐಡಿಯಾ ಮಾಡಿದ್ದೀವಿ. ಬಟ್ ಇದು ಬಾಳೆ ಎಲೆಯಲ್ಲಿ ಮಾಡೋದು, ಬಾಳೆ ಎಲೆ ಫ್ಲೇವರು ಅದು ಚೆನ್ನಾಗಿರುತ್ತೆ ಅಂತ ಈ ಮೆಥಡ್ ಮಾಡಿದ್ದೀವಿ. ಹಾಫ್ ಬಾಯ್ಲ್ ಮಾಡಿಕೊಂಡು ಅದನ್ನು ಬಾಳೆ ಎಲೆಯಲ್ಲಿ ಕಟ್ಟಿ ಮತ್ತೆ ಅದನ್ನು ಬಾಯ್ಲ್ ಮಾಡ್ತೀವಿ. ಈಗ ದಮ್ ಬಿರಿಯಾನಿ ಹೆಂಗೆ ಆಫ್ ಮಾಡ್ಕೊಂಡು ದಮ್ ಮಾಡ್ತಾರೆ, ಅದೇ ಥರ ನೀವು ಸ್ಟೀಮ್ ಮಾಡೋದು? ನಾವು ಸ್ಟೀಮಲ್ಲಿ ಬಾಯ್ಲ್ ಮಾಡ್ತೀವಿ ಒಂದು 10 ನಿಮಿಷ. ಬಟ್ ಇದು ಪ್ರಿಪ್ರೇಷನ್ ಮಾಡೋಕ್ಕೆ ತುಂಬ ಟೈಮ್ ತೊಗೊಳುತ್ತಲ್ಲ? ಹೌದು, ಯಾಕಂದರೆ ಟೇಸ್ಟ್ ಬರಬೇಕಂದ್ರೆ ಮಾಡಲೇಬೇಕು. ಸ್ವಲ್ಪ ಡಿಫ್ರೆಂಟ್ ಇರಲಿ ಅಂತ ಈ ಥರ ಮಾಡ್ತಾ ಇದ್ದೀವಿ. ಪ್ರತಿಯೊಂದು ಸಪ್ರೇಟ್ ಬಾಳೆದೆಲೆಯಲ್ಲಿ ಕಟ್ಟಿ ಸಪ್ರೇಟ್ ಬೇಯಿಸಬೇಕು. ಹೌದು, ಕಟ್ಲಿಕ್ಕೆಲ್ಲ ಟೈಮ್ ತೊಗೊಳುತ್ತೆ. ಹೌದು. ಇದನ್ನು ಮಾಡೋಕ್ಕೆ ನಿಮಗೆ ಹೆಂಗೆ, ಯಾವ ಥರ ಐಡಿಯಾ ಬಂತು? ಎಲ್ಲಿಂದ ನೋಡಿದ್ದ? ಮಡಿಕೆ ಬಿರಿಯಾನಿ ಮಾಡ್ತಾರೆ ಆ ಥರ ನೋಡಿ ಮಾಡಿದ್ದ, ಇಲ್ಲ ನಿಮಗೇನೋ ಹೊಸ್ತಾಗಿ ಐಡಿಯಾ ಬಂದಿದ್ದ? ಒಂದು ಸಾರಿ ಕೇರಳಗೆ ಹೋಗಿದ್ದಾಗ ಕೇರಳದಲ್ಲಿ ಮಾಡ್ತಾಯಿದ್ರು. ಸೊ ಅದನ್ನೇ ನಾವು ಬೆಂಗಳೂರಲ್ಲಿ ಇಂಟ್ರೊಡ್ಯೂಸ್ ಮಾಡೋಣ ಅಂತ ಇಲ್ಲಿ ಮಾಡಿದ್ವಿ. ಓಕೆ, ಬೆಂಗಳೂರಲ್ಲಿ ನಿಮ್ಮ ಬಿಟ್ಟರೆ ಬೇರೆ ಯಾರು ಕೊಡ್ತಾರಾ ನಿಮಗೆ ಗೊತ್ತಿಲ್ಲ? ಯಾರೂ ಇಲ್ಲ ಸರ್, ನಮ್ಗೆ ಗೊತ್ತಿದ್ದಂಗೆ ಯಾರೂ ಇಲ್ಲ. ಸುಮಾರು ನಾವು 5-6 ವರ್ಷದಿಂದ ಮಾಡ್ತಾಯಿದ್ವಿ, ಯಾರು ಮಾಡ್ತಾಯಿಲ್ಲ. ಮಾಡಿದ್ರು ಬಟ್ ಟೇಸ್ಟ್ ಬರಲಿಲ್ಲ ಅಂತ ತೆಗೆದೇ ಬಿಟ್ರು. 2 ಕಡೆ ಮಾಡಿದ್ರು, ಕ್ಲೋಸ್ ಮಾಡಿಬಿಟ್ಟು. ಟೈಮ್ ತೊಗೊಳುತ್ತೆ ಮಾಡಲಿಕ್ಕೆ. ಓಕೆ, ಇದು ನೀವು ಎಲ್ಲಿ ಮಾಡ್ತೀರಾ ಸರ್? ಮನೆಯಲ್ಲಿ ಮಾಡ್ತೀವಿ. ಸಪ್ರೇಟ್ ಕಿಚನ್ ಇದೆ ನಮ್ಮ ಮನೆಗೆ. ಓಕೆ, ಮನೆ ಮಹಿಳೆಯರೆಲ್ಲ ಸೇರಿ ಇದನ್ನೆಲ್ಲ ರೆಡಿ ಮಾಡಿ ಇಲ್ಲಿ ತಗೊಂಬಂದು ಮಾಡ್ತಾಯಿದ್ವಿ. ಓಕೆ, ದಿನ ಎಷ್ಟು ಪ್ಲೇಟ್ಸ್ ಮಾಡ್ತೀರಾ ಸರ್ ನೀವು? ಬಿರಿಯಾನಿ ಮಾತ್ರ ಒಂದು 80ರಿಂದ 100ವರೆಗೂ ಹೋಗ್ತೀವಿ. 80ರಿಂದ 100ವರೆಗೆ. ಸರ್, ಇವಾಗ ಹೋಟೆಲ್ ಮುಂಚೆ ಮಾಡ್ತಾ ಇದ್ರಾ ಅಥವಾ ಬಿರಿಯಾನಿ ಸ್ಟಾರ್ಟ್ ಮಾಡೇ ಮಾಡಿದ್ದ ಹೋಟೆಲ್? ಅಲ್ಲ, ಮೊದಲು ಮಾಡ್ತಾಯಿದ್ವಿ ಬಿರಿಯಾನಿ. ನಾವು 10 ವರ್ಷದಿಂದ ಮಾಡ್ತಾಯಿದ್ದೀವಿ ಇಲ್ಲಿ. ಬಿರಿಯಾನಿ ಒಂದು 5-6 ವರ್ಷದಿಂದ. ಬಿರಿಯಾನಿ 6 ವರ್ಷ. ಹೌದು ಸರ್. ಹೆಂಗಿದೆ ರೆಸ್ಪಾನ್ಸ್, ಕಸ್ಟಮರ್ ರೆಸ್ಪಾನ್ಸ್? ಫಸ್ಟ್ ಹೆಂಗಿತ್ತು, ಆಮೇಲೆ ಇವಾಗ ಇತ್ತೀಚೆಗೆ ಹೆಂಗಿದೆ? ಇವಾಗ ಪರವಾಗಿಲ್ಲ ಸರ್, ಯಾಕಂದರೆ ಎಲ್ಲೂ ಸಿಗ್ತಾ ಇಲ್ಲ ಈ ಥರ ಟೇಸ್ಟು. ಆ ಯೂನಿಕ್ ಟೇಸ್ಟು ಬರುತ್ತೆ ಈ ಬಾಳೆ ಎಲೆಯಲ್ಲಿ ಕಟ್ಟಿ ಮಾಡೋದ್ರಿಂದ. ಅದರಿಂದ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇದೆ. ಡೈಲಿ ಎಷ್ಟು ತರ್ತೀರಾ ಸರ್? ಅದೇ 80ರಿಂದ 100ವರೆಗೂ. ಓಕೆ, ಸ್ಟೀಮ್ ಬಿರಿಯಾನಿ ಬಿಟ್ಟು ಮತ್ತೆ ಬೇರೆ ಬೇರೆ ಐಟಮ್ ಏನು ತರ್ತೀರಾ ಸರ್? ಮಟನ್ ಸಿಗುತ್ತೆ. ಮಟನಲ್ಲಿ ಒಂದು 4 ವೆರೈಟಿ: ಮಟನ್ ಕುರ್ಮಾ, ಮಟನ್ ಕೈಮಾ, ಬೋಟಿ, ತಲೆ ಮಾಂಸ. ಈಗ ಮಟನ್ ಸ್ಟೀಮ್ ಬಿರಿಯಾನಿ ತಗೊಬರ್ತೀರಾ, ಮಾಡ್ತೀರಾ ಇದನ್ನು? ಮಟನ್ ಸ್ಟೀಮ್ ಬಿರಿಯಾನಿ ರೇಟ್ ಜಾಸ್ತಿ ಆಗುತ್ತೆ ಅಂತ ಮಾಡ್ತಾ ಇಲ್ಲ. ಓಕೆ, ಅದರಿಂದ ಚಿಕನ್ ಬಿರಿಯಾನಿ ಮಾತ್ರ ಮಾಡ್ತಾಯಿದ್ದೀವಿ ಸರ್. ಓಕೆ ಸರ್, ಇದು ಅಡ್ರೆಸ್ ಅಂತ ಹೇಳ್ಬಿಡಿ ಸರ್. ಹಾಗೆ ಮಲ್ಲೇಶ್ವರಂ ನಿಯರ್ ಕ್ಲಬ್ ಹತ್ರ ಬರುತ್ತೆ ಸರ್. 7th ಕ್ರಾಸು ಮಲ್ಲೇಶ್ವರಂ ಕ್ಲಬ್. ಇದು ಗ್ರೌಂಡ್ ಇದೆಯಲ್ಲ, ಮಲ್ಲೇಶ್ವರಂ ಗ್ರೌಂಡ್, ಪ್ಲೇ ಗ್ರೌಂಡ್ ಇದೆಯಲ್ಲ, ಅದು ಪಕ್ಕದಲ್ಲಿ ಬರುತ್ತೆ. ದಿನ ಎಷ್ಟು ಜನ ಬರ್ತಾರೆ ಸರ್ ನಿಮ್ಮದು? ಸುಮಾರು ಒಂದು 100 ಜನ ಬರ್ತಾರೆ ಸರ್. ಅಂದರೆ ರಿಪೀಟೆಡ್ ಕಸ್ಟಮರ್ ಜಾಸ್ತಿ ಇದ್ದಾರಾ? ಹಾಂ, ರಿಪೀಟೆಡ್ ಕಸ್ಟಮರ್. ಹೌದು. ಅಲ್ಲ, 100 ಜನ 80 ಜನ ಇದೇ ಆಗುತ್ತೆ, ಬಿರಿಯಾನಿನೇ ಆಗುತ್ತೆ. ಬೇರೆ ಫುಡ್ ಎಲ್ಲ ಇರುತ್ತೆ. ಬೇರೆ ಫುಡ್ ಎಲ್ಲ ಇರುತ್ತೆ. ಅದಕ್ಕೂ ಜನ ಇರ್ತಾರೆ ಸರ್. ಸುಮಾರು ಒಂದು 150 ಜನ ಅಂತ ಇಟ್ಕೊಳ್ಳಿ.
ಅಪ್ರಾಕ್ಸಿಮೇಟಾಗಿ 100-150 ಜನ ಬರ್ತಾರೆ. ಸ್ಟೀಮ್ ಬಿರಿಯಾನಿ ಬೇಗ ಖಾಲಿ ಆಗುತ್ತೆ ಅಂತ ಕೇಳ್ಪಟ್ಟೆ. ಅದು ಬಿಸಿ ಇರೋವಾಗಲೇ ಊಟ ಮಾಡಿಬಿಡ್ಬೇಕಂತ ನಾವೇ ಹೇಳಿ ಅದನ್ನು ಬೇಗ ಮಾಡ್ತಾ ಇದ್ದೀವಿ. ಯಾಕಂದರೆ ಅದು ಬಿರಿಯಾನಿ ಬಿಸಿ ಇದ್ದರೆ ಮಾತ್ರ ತಿನ್ನೋಕ್ಕೆ ಸಾಧ್ಯ, ಚೆನ್ನಾಗಿರುತ್ತೆ. ಅದರಿಂದ ಬೇಗ ಖಾಲಿ ಆಗಿಬಿಡುತ್ತೆ. ಜಾಸ್ತಿ ಹೊತ್ತು ಇಡೋಕ್ಕಾಗಲ್ಲ, ಇಡಲೂಬಾರ್ದು. ಬಿಸಿ ಹೋಗ್ಬಿಟ್ರೆ ತಿನ್ನೋಕ್ಕೆ ಕಷ್ಟ ಆಗುತ್ತೆ ಅಂತ ಜನ 1 ಗಂಟೆ 1:15 ಬಂದು ಖಾಲಿ ಮಾಡಿಬಿಡ್ತಾರೆ. ಓಕೆ ಸರ್, ತುಂಬ ಥ್ಯಾಂಕ್ಸ್. ಬಿರಿಯಾನಿ ಘಮ್ ಅಂತ ವಾಸನೆ ಬರ್ತಾ ಐತೆ. ಏನಂದರೆ ಅದ್ರ ಜೊತೆಗೆ ಮೊಟ್ಟೆನೂ ಕೊಟ್ಟಿದ್ದಾರೆ, ಪೀಸ್ಗಳೆಲ್ಲ ನಾನು ಇವತ್ತೇ ಫಸ್ಟ್ ಟೈಮ್ ಟೇಸ್ಟ್ ನೋಡ್ತಾ ಇರೋದು. ಬನ್ನಿ ಇವಾಗ ಈ ರೀತಿ ಫಸ್ಟು ಹಾಫ್ ಬಾಯ್ಲ್ ಮಾಡ್ತಾರೆ, ಹಾಫ್ ಸ್ಟೀಮ್ ಮಾಡ್ತಾರೆ, ಹಾಫ್ ಬಾಯ್ಲ್ ಮಾಡ್ತಾರೆ, ಆಮೇಲೆ ಅದನ್ನ ಸ್ಟೀಮ್ಗೆ ಹಾಕ್ತಾರೆ. ಸಖತ್ತಾಗಿ ಸ್ಮೆಲ್ ಮಾತ್ರ ಸಖತ್ತಾಗಿ ಬರ್ತೈತೆ. ನನಗಂತೂ ವೇಟ್ ಮಾಡೋಕ್ಕಾಗ್ತಲ್ಲ. ಬನ್ನಿ ಬೇಗ ಓಪನ್ ಮಾಡೋಣ. ಬಿಡಿ. ನೋಡಿ ರೈಸು ಕೂಡ ಹೆಂಗೈತೆ ಅಂತ ಬಾಯಲ್ಲಿ ನೀರು ಬಿಡ್ತೈತೆ ಸದ್ಯಕ್ಕೆ. ಇಷ್ಟು 1, 2, 3 ಪೀಸ್ಗಳು ಕೂಡ ಚೆನ್ನಾಗಿ ಕೊಟ್ಟಿದ್ದಾರೆ. ಅದ್ರ ಜೊತೆ ಒಂದು ಬಾಯ್ಲ್ಡ್ ಎಗ್ ಬರುತ್ತೆ. ಈಗ ಟೇಸ್ಟ್ ಮಾಡ್ತೀನಿ, ನೋಡೋಣ. ನೋಡಿ ಮಾಡಿ ಗಜ ಮಾಡಿ ಮೊದಲು ಪೀಸ್ ತೊಗೋಣ. ಫಸ್ಟ್ ಹೇಳಿ ಟೇಸ್ಟು ಡಿಫ್ರೆಂಟ್ ಆಗೈತೆ, ಸ್ಮೆಲ್ಲು ಡಿಫ್ರೆಂಟ್ ಆಗೈತೆ. ಹುಡುಗ ಈಗ ಗೊತ್ತಾಯ್ತು ಯಾಕೆ ಕರೆಕ್ಟಾಗಿ 1:15 ಕರೆಕ್ಟಾಗಿ ಹುಡ್ಕೊಂಡ್ಬರ್ತವೆ ಅಂತ. ತಿದ್ಮೇಲೆ ಗೊತ್ತಾಯ್ತು. ನೆಕ್ಸ್ಟ್ ಸಕಾಲಿದೆ. ಇನ್ನೊಂದು ತುಂಬ ಸ್ಪೈಸಿಯಾಗಿ ಖಾರ ಅಂತಲೂ ಅನ್ಸಲ್ಲ. ಇಲ್ಲಿ ಸಖತ್ತಾಗಿದೆ. ಇಲ್ಲಿ ನೋಡಿ, ಇಲ್ಲಿ ಮಸಾಲೆ ಎಲ್ಲ ಹೆಂಗೆ ಹಾಕಿದ್ದಾರೆ ಅಂದರೆ ದಮ್ ಬಿರಿಯಾನಿ ಒಂದು ಟೇಸ್ಟು, ನಿಮ್ಮ ಚಿಕನ್ ಬಿರಿಯಾನಿ ಟೇಸ್ಟು, ಆ ಬಿರಿಯಾನಿ ಈ ಬಿರಿಯಾನಿ ಬೇರೆ ಬಿರಿಯಾನಿ ಒಂದು ಟೇಸ್ಟು. ಬಟ್ ಇದೇ ಟೇಸ್ಟ್ ಮಾತ್ರ ಡಿಫ್ರೆಂಟ್ ಆಗಿದೆ. ರೈಸ್ ಅಂತ ತೊಗೊಳ್ಳೋಣ. ಮಸಾಲೆ ಸಖತ್ತಾಗಿದೆ, ಮಸಾಲೆ. ನಿಜವಾಗ್ಲು ಯಾಕೆ ಜನ ಹುಡುಕೋತಾರೆ ಅಂತ ಈಗ ಗೊತ್ತಾಯ್ತು. ನಿಜ ಆ್ಯಕ್ಚುಲಿ ನಾವು ಎಷ್ಟೋ ಕಡೆ ಹೋಗಿರ್ತೀವಿ, ದಮ್ ಬಿರಿಯಾನಿ ತಿಂದಿರ್ತೀವಲ್ಲ, ಬಟ್ ಇದೊಂಥರ ಬೇರೆ ಥರನೇ ಫ್ಲೇವರು. ನಿಮ್ಗೆ ಏನು ಅನಿಸ್ತು? ಈಗ ಬೇರೆ ಬೇರೆ ಬಿರಿಯಾನಿ ತಿಂದಿರ್ತೀವಲ್ಲ, ಡಿಫ್ರೆಂಟ್ ಆಗಿದೆ. ಇನ್ನೊಂದು ಈ ಮದುವೆ ಮನೆಯಲ್ಲೆಲ್ಲ ನಮಗೆ ಬಾಳೆ ಎಲೆ ಕೊಡ್ತಾರೆ. ಯಾಕೆ ಕೊಡ್ತಾರೆ? ಆರೋಗ್ಯಕ್ಕೆ ಒಳ್ಳೆಯದು ಅದರಿಂದ ಅಂತ. ಅದು ಬೆಟ್ರ್. ಈಗ ಬಿಡಿ ಹಿಂಗೆ ತೆಗೆದುಬಿಟ್ಟು ಹಿಂಗೆ ತಿಂದರೆ ಒಳ್ಳೆಯದು. ಬಾಳೆ ಎಲೆಯಿಂದನೇ ಕುದಿಸಿದ್ದಾರೆ ಅಂದರೆ ಗೊತ್ತಾಗ್ಬಿಡುತ್ತೆ ನಮಗೆ ಟೇಸ್ಟ್. ನೋಡಿ ಆ್ಯಕ್ಚುಲಿ ಬಾಳೆ ಎಲೆ ಮೇಲೆ ಊಟ ಮಾಡಿದಾಗಲೇ ಟೇಸ್ಟ್ ಬೇರೆ ಬರುತ್ತೆ. ಇಲ್ಲ ಕುದಿಸಿದ ಮೇಲೆ ತುಂಬ ಚೆನ್ನಾಗಿರುತ್ತೆ. ಓಕೆ, ಸಖತ್ತಾಗಿದೆ ಟೇಸ್ಟು. ನಿಮಗೆ ಇದು ಅಡ್ರೆಸ್ ಪೀಸ್ಗಳು ನೋಡಿ. ಘಮ ಘಮ ಆಗ್ತೈತೆ. ಸ್ನೇಹಿತರೆ, ನೀವೇನಾದ್ರು ಬರ್ತೀನಿ ಅಂದರೆ ಇದ್ರ ಹತ್ರ ಇದೇನಿದೆ ನಮ್ಮ ಗ್ರೌಂಡಿಂದ ಅದ್ರ ಪಕ್ಕದಲ್ಲೇ ಇರೋದಂಥದ್ದು. ಪಕ್ಕದ ರೋಡು, ಅದೇ ಪಕ್ಕದ ಸಂಧಿ ರೋಡು, ಒಂದೊಂದು ರೋಡ್ ಇದೆ ಪಕ್ಕದಲ್ಲಿ. ಆ ರೋಡ್ ಬಂದುಬಿಟ್ರೆ ನೀವು ಇಲ್ಲೇ ಬಂದುಬಿಡ್ತೀರ, ಕರೆಕ್ಟಾಗಿ ಬಂದುಬಿಡ್ತೀರ. ಇನ್ನೊಂದು 12:30 1 ಗಂಟೆಗೆ ಬಂದುಬಿಡಿ. 1:30 ಮೇಲೆ ಏನಾದ್ರು ಬಂದರೆ ನಿಮಗೆ ಈ ಥರ ಬಿರಿಯಾನಿ ಅಂತೂ ಸಿಗೋದೇ ಇಲ್ಲ. ಬೇರೆ ಬೇರೆ ಥರ ಎಲ್ಲ ಕಬಾಬು ಅಥವಾ ಚಾಪ್ಸು ಅವೆಲ್ಲ ಸಿಗುತ್ತೆ. ಬಟ್ ಇದನ್ನು ತಿನ್ನಬೇಕು ಅಂದರೆ ನೀವು 1 ಗಂಟೆಗೆ ಬರಬೇಕು. ಬನ್ನಿ ಟೇಸ್ಟ್ ನೋಡಿ. ನಾನಂತೂ ಟೇಸ್ಟ್ ನೋಡ್ತಾ ಇದ್ದೀನಿ. ಓಕೆ.